ಇತ್ತೀಚೆಗೆ ತಾರಮ್ಮ ಅವರು ಡಾಕ್ಟರೇಟ್ ಮಾಡಿದಂತ ಸಂದರ್ಭದಲ್ಲಿ ನಟಿಯರೆಲ್ಲರೂ ಒಗ್ಗಟ್ಟಾಗಿ ಸೇರಿ ಅವ್ರ ಮನೆಯಲ್ಲಿ ಬಳೆ ಶಾಸ್ತ್ರವನ್ನ ಮಾಡ್ಕೊಂಡಿರಿ, ಬಳೆಗಳನ್ನ ಹಾಕೊಳ್ಳುವಂಥದ್ದು. ಆ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ನೋಡಿ, ನಾವು ನಾನು ಬಂದ ಇಂಡಸ್ಟ್ರಿ 12 ಇಯರ್ಸ್ ಆಗ್ತಾ ಬಂತು, 12-13 ಇಯರ್ಸ್ ಆಯ್ತಾ ಬಂತು. ಈ ತರ ಗೆಟ್ ಟುಗೆದರ್, ಈ ತರ ಸುಮಾರು ಬರ್ಡೇ ಗಿರ್ಡೆ, ಆ ಒಂದು ಪಾರ್ಟಿ, ಸಿನಿಮಾ ಈವೆಂಟ್ ಪಾರ್ಟಿ ಅಂತ ಕರೀತಾರೆ. ವೆರಿ ಸ್ಪೆಷಲ್ ಒಕೇಶನ್ ಅಂತ ಹೇಳ್ಬೋದು. ತಾರಮ್ಮ ಅವ್ರನ್ನ ನನ್ನ ಮನಸ್ಸು ಪೂರ್ತಿಯಾಗಿ ಹೃದಯದಿಂದ ಅಮ್ಮ ಅಂತ ಕರಿತೀನಿ. ಯಾಕಂದ್ರೆ ನಾನು ಮನೆ ಮತ್ತೊಂದು ಮದುವೆ ಅಂತ ಸಿನಿಮಾ ದಿನೇಶ್ ಬಾಬು ಸರ್ ಜೊತೆ ಮಾಡಿರ್ತೀನಿ. ಅವಾಗ 12 ವರ್ಷ. ಅವಾಗ ಆ ಸಿನಿಮಾದಲ್ಲಿ ನಾನು, ನವೀನ್ ಕೃಷ್ಣ ಹೀರೋಯಿನ್, ತಾರಮ್ಮ ಅದರಲ್ಲಿ ಮನೆ ಕುಕ್. ಅವಾಗಿಂದಾನೇ ನನಗೆ ಗೊತ್ತವ್ರು. ಆ ಸಿನಿಮಾ ನಾವು ಮೈಸೂರಲ್ಲೇ ಸುಮಾರು ದಿನ ಶೂಟ್ ಮಾಡಿದ್ವಿ. ಆಗಿಂದನೂ ಒಡನಾಟ ಇದೆ. ಅವಾಗಿಂದನೂ ನನ್ನ ಒಂದ್ ಮಗು ತರ ಟ್ರೀಟ್ ಮಾಡ್ತಾರೆ. ಈಗ್ಲೂ ಆ ಒಂದ್ ಬಾಂಧವ್ಯನ ಇಟ್ಕೊಂಡು ಅವ್ರು ಅದ್ ನೋಡಿ, ಊಟಕ್ಕೆ ಕರಿಬೋದಿತ್ತು, ಒಂದ್ ಎಲ್ಲೋ ಪಾರ್ಟಿ ಮಾಡ್ಬೋದಿತ್ತು, ಇಲ್ಲ ಒಂದ್ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಅವ್ರು ಆ ಒಂದು ಕ್ರಿಯೇಟಿವ್ ಮೈಂಡ್ಗೆ ಅಂತಾರಲ್ಲ, ಹೆಣ್ಮಕ್ಳನ್ನ ಯಾವ ರೀತಿ ಗೌರವಿಸ್ಬೇಕು, ಯಾವ ರೀತಿ ರಂಜಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತು. ಮನೆಗೆ ಎಲ್ಲಾರ್ಗು ಅರ್ಶಿನ ಕುಂಕುಮ ಬಳೆಗಳನ್ನ ತೊಡ್ಸಿ, ಎಲ್ಲಾರ್ಗು ಮುತ್ತಿನ ಹಾರಗಳನ್ನ ಹಾಕಿ, ಕುಂಕುಮ ಕೊಟ್ಟು, ಊಟ ಮಾಡಿ, ಎಲ್ಲಾ ಚಿತ್ರನ ಅಂದ್ರೆ ಎಲ್ಲಾ ಕ್ಯಾಟಗರಿ. ಅವ್ರೇನ್ ಬರೀ ನಮ್ಮ ಯಂಗ್ಸ್ಟರ್ಸ್ ಅಲ್ಲ, ಭಾರತಿ ಅಮ್ಮ ಇಂದ ಹಿಡಿದು ಜೈಮಾಲಾ ಅಮ್ಮನಿಂದ ಹಿಡಿದು ನಮ್ಮ ಪೀಳಿಗೆವರೆಗೂ ಕರೆದಿದ್ದಾರೆ ಅವರು. ಆ ಪೀಳಿಗೆ ಮಿಡಲ್. ಈಗ ಇವರು ಯಾರು, ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಆಗಿರ್ಬೋದು, ಮತ್ತೆ ಭಾವನಾ ಅವ್ರಾಗಿರ್ಬೋದು, ಮತ್ತೆ ಇವ್ರಿಗಿಂದ ಹಿಡಿದು ನಮ್ಮ ಪೀಳಿಗೆ, ಈ ಕರೆಂಟ್ ಪೀಳಿಗೆವರೆಗೂ ಕರೆದಿದ್ದಾರೆ. ಅವ್ರ ಜನರೇಷನ್ ಕರೆದು ಎಂಟರ್ಟೈನ್ ಮಾಡಿ ತುಂಬಾ ಖುಷಿ ಆಯ್ತು. ಅದೊಂಥರ ಮೆಮೊರೇಬಲ್ ಮೂಮೆಂಟ್ ರೀ. ಎಷ್ಟೋ ನಾವು ಇವೆಂಟ್ ಹೋಗಿರ್ಬೋದೇನು, ಬಟ್ ಈ ಒಂದು ಡಿವೈನ್ ಸ್ಪಿರಿಚುವಲ್, ಆಮೇಲೆ ಸಾಂಪ್ರದಾಯಿಕದ್ದು, ವೆರಿ ಹ್ಯಾಟ್ಸ್ ಆಫ್ ಟು ಯು ತಾರಮ್ಮ, ಲವ್ ಯು ಸೋ ಮಚ್. ಅಷ್ಟಿಲ್ದೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದ್ಯಾ ಹೇಳಿ, ಅಷ್ಟಿಲ್ದೆ ಅವರು MLC ಆಗಿದಾರ, ಅಷ್ಟಿಲ್ದೆ ಎಲ್ಲರೂ ಅವ್ರನ್ನ ಪ್ರೀತಿಯಿಂದ ತುಂಬಾ ಮುದ್ದಿಂದ ತಾರಮ್ಮ ಅಂತ ಕರೀತಾರೆ. ಯಾರೇ ಕರೀಲಿ, ಯಾರಿಗೂ ತಾರತಮ್ಯ ಮಾಡಲ್ಲ ಆ ತಾಯಿ. ಯಾವ್ದೇ ನನ್ಗಾಗ್ಲಿ, ಇಲ್ಲ ನೀವೇ ಫಾರ್ ಎಕ್ಸಾಂಪಲ್, ನೀವ್ ಸೆಲೆಬ್ರಿಟಿ ಎಲ್ಲ ನೀವ್ ಮಾತಾಡ್ಸಿ ಏನೋ ಚೆನ್ನಾಗಿದೇನೋ, ಎಷ್ಟು ಪ್ರೀತಿನ, ತಾರತಮ್ಯನೇ ಇಲ್ಲ. ಅವ್ರ ಹೆಸರಲ್ಲೇ ನೋಡಿ ತಾರ ಇದೆ. ತಾರತಮ್ಯ ಇಲ್ಲದೆ ಇರ್ತಕ್ಕಂಥ ಒಂದು ಮುಗ್ಧ ಮನ್ಸಪ್ಪ ಅವ್ರಂತ ನನಗ್ ಗೊತ್ತಿರೋದಂಗೆ. ಇದು ನಾನು ತುಂಬಾ ಹೃದಯದಿಂದ ಹೇಳ್ತೀನಿ. ಅಷ್ಟೇ ಪ್ರೀತಿ. ಯಾವಾಗ್ಲೂ ನಂಗೆ ಹೇಳ್ತಿರ್ತಾರೆ, ಕಂದ ಯಾವಾಗ ನಿಮ್ಗೆ ಮದ್ವೆ, ನೀವ್ ಹೇಳ್ತಿರ್ತಲ್ಲ, ಯಾವಾಗ ಮದ್ವೆ ಆದ್ರೆ ನಮ್ಮ ಮನೇಲೆ ಮೆಹಂದಿ ಬಳೆ ಶಾಸ್ತ್ರ ನಮ್ಮ ಅಮ್ಮಗೆ ಹೇಳ್ತಿರ್ತಾರೆ. ಅದು ನನ್ ಜವಾಬ್ದಾರಿ. ಅಂದ್ರೆ ಆ ಒಂದ್ ಬಾಂಧವ್ಯ ಇದಲ್ಲ, ಅದು ಎಲ್ಲರಿಗೂ ಬರಲ್ಲ ಬಿಡಿ ಮಂಜು ಅವರ. ಐ ಲವ್ ಯು ತಾರಮ್ಮ, ಐ ಲವ್ ಯು. ಬೇಗ ಬನ್ನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.